ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದರೆ ಸುಖ ಸಂಸಾರ. ಸಂಗಾತಿಗಳು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಸಂಬಂಧದ ಬಾಳಿಕೆಗೆ ಅತಿ ಅಗತ್ಯ. ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಆಗದು. ಒಬ್ಬೊಬ್ಬರ ಸಂಬಂಧವು ಒಂದೊಂದು ರೀತಿಯಿಂದ ಇರುವುದು. ಸಂಗಾತಿಗಳು ಪರಸ್ಪರರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಗಿದರೆ ಆಗ ಸಂಬಂಧವು ಉತ್ತಮವಾಗಿರುವುದು. ಇಲ್ಲವಾದರೆ ಸಂಬಂಧವು ಬಿರುಕು ಬಿಡುವುದು. ಸಂಬಂಧದಲ್ಲಿ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಸುಲಭ ವಿಚಾರ ಎಂದು ತಿಳಿಯುತ್ತವೆಯಾದರೂ ಇದು ಕಠಿಣ ಕೆಲಸ. ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂದು ನೀವು ಈ ಲೇಖನದ ಮೂಲಕ ನಾನು ಹೇಳಲಾಗುತ್ತದೆ. ಅರ್ಥ ಮಾಡಿಕೊಳ್ಳುವುದು ಎಂದರೇನು? ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯವಾದರೂ ಅದು ತುಂಬ ಗೊಂದಲವನ್ನು ಉಂಟು ಮಾಡುವುದು. ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಇನ್ನೊಬ್ಬರ ಭಾವನೆಗಳನ್ನು ಹಾಗೂ ಅವರು ಹೇಳುವ ಪ್ರತಿಯೊಂದನ್ನು ಒಪ್ಪಿಕೊಳ್ಳುವುದು, ಇಷ್ಟಪಡುವುದು ಎಂದಲ್ಲ. ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಆಗ ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ ತೋರಿಸುವುದು, ಅವರಿಗೆ ಅವರದ್ದೇ ಆಗಿರುವ ಸ್ಥಾನಮಾನ ನೀಡುವುದು ಮತ್ತು ಅವರನ್ನು ಗೌರವಿಸುವುದು. ಸಂಬಂಧದಲ್ಲಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವೇಕೆ? ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವುದು ಯಾಕೆ ಎಂದು ಮೊದಲು ತಿಳಿಯಬೇಕು. ನೀವು ಒಬ್ಬ ಬಗ್ಗೆ ಕಾಳಜಿ ವಹಿಸಿದರೆ ಆಗ ಖಂಡಿತವಾಗಿಯೂ ಅವರ ಸಂಘವು ನಿಮಗೆ ಇಷ್ಟವಾಗಲಿದೆ. ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಕಠಿಣ ಶ್ರಮ ವಹಿಸಬೇಕು. ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಹೇಗೆ ಸುಧಾರಿಸುವುದು? ಏನು ಬೇಕು ಕೇಳಿ. ಸಂಬಂಧದಲ್ಲಿ ಯಾವುದೇ ರೀತಿಯ ತಪ್ಪರ್ಥವು ಉಂಟಾಗಿದ್ದರೆ ಆಗ ಏನು ಬೇಕು ಎನ್ನುವುದನ್ನು ಮೊದಲು ಕೇಳಬೇಕು. ಅರ್ಥ ಮಾಡಿಕೊಳ್ಳುವುದರ ಅರ್ಥವೇನು ಎಂದು ಹೇಳಿ. ನಿಮಗೆ ಏನು ಬೇಕು ಎಂದು ಸಂಗಾತಿ ತಿಳಿಯುವುದನ್ನು ಅರ್ಥ ಮಾಡಿಕೊಡಬೇಕು. ಸಂಗಾತಿಯಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರಬಹುದು. ತೀರ್ಪು ನೀಡುವ ಮೊದಲು ಆಲಿಸಿ. ನಾವು ಯಾವುದೇ ವಿಚಾರವನ್ನು ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ ನಾವು ತುಂಬ ತೀರ್ಪು ನೀಡಲು ಆರಂಭಿಸುತ್ತೇವೆ. ಇದರಿಂದಾಗಿ ಕೆಲವೊಂದು ಸಲ ಜಗಳಗಳು ಆಗಬಹುದು ಮತ್ತು ಇದನ್ನು ಸರಿಪಡಿಸಲು ತುಂಬ ಸಮಯ ಬೇಕಾಗಬಹುದು. ಹೀಗಾಗಿ ಮೊದಲಿಗೆ ಸರಿಯಾಗಿ ವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಕೇಳಿದ ಬಳಿಕ ತೀರ್ಪು ನೀಡಬೇಕು. ಸಂಗಾತಿಯು ಏನು ಆಲೋಚನೆ ಮಾಡುತ್ತಿದ್ದಾರೆ ಎನ್ನುವ ಬಗ್ಗೆ ತಿಳಿಯಲು ನೀವು ತುಂಬ ಪ್ರಬಲ ಪ್ರಶ್ನೆಗಳನ್ನು ಕೇಳಿ ಅವರ ಅನುಭವ ಹಂಚಿಕೊಂಡರೆ ಆಗ ಇದರಿಂದ ನಿಮಗೆ ಅವರನ್ನು ಅರ್ಥ ಮಾಡಿಕೊಳ್ಳಲು ಆಗುವುದು. ಸಹಾನುಭೂತಿ ತೋರಿಸಿ. ಸಹಾನುಭೂತಿಯು ತುಂಬ ಕೌಶಲ್ಯದ ವಿಚಾರ ಮತ್ತು ಸಂಬಂಧದಲ್ಲಿ ಅರ್ಥ ಮಾಡಿಕೊಳ್ಳಲು ಇದು ಅತಿ ಅಗತ್ಯ. ಸಹಾನುಭೂತಿ ಇದ್ದರೆ ಆಗ ಇನ್ನೊಬ್ಬರು ಏನು ಹೇಳುತ್ತವರು ಎಂದು ತಿಳಿಯಲು ಆಗುವುದು. ನೀವು ಹೇಳಿದ ವಿಚಾರ ಬಗ್ಗೆ ಸಂಗಾತಿಯು ಏನೇನಾದರೂ ತೀರ್ಪು ನೀಡಿದರೆ ಆಗ ನಿಮ್ಮಲ್ಲಿರುವಂತಹ ಸಹಾನುಭೂತಿ ಖಂಡಿತವಾಗಿಯೂ ನಿಮ್ಮನ್ನು ಕಾಪಾಡುವುದು. ಮನಸ್ಸಿನ ಮಾತು ಅರ್ಥ ಮಾಡಿಕೊಳ್ಳಿ. ಸಂಬಂಧದಲ್ಲಿ ಸಂವಹನವು ಅತಿ ಅಗತ್ಯ. ಆದರೆ ಕೆಲವೊಮ್ಮೆ ಸಂಗಾತಿಯು ಕೇಳಿದ ಇರುವಂತಹ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡರೆ ಆಗ ಖಂಡಿತವಾಗಿಯೂ ಇದು ಸಂಬಂಧದ ನೇರವಾಗಿ ಬರುವುದು. ನಿಮ್ಮೊಂದಿಗೆ ಏನಾದರೂ ವಿಚಾರವನ್ನು ಅವರು ಹಂಚಿಕೊಳ್ಳದಿದ್ದರೆ ಆಗ ಅವರು ನಿಜವಾಗಿಯೂ ಹೇಳಲು ಬಯಸುತ್ತಿರುವ ಎಂದು ತಿಳಿಯಿರಿ. ಅರ್ಥ ಮಾಡಿಕೊಳ್ಳುವ ಮೊದಲು ಅರ್ಥೈಸಿಕೊಳ್ಳಿ. ಸಂಗಾತಿಯು ಜೊತೆಗೆ ಮಾತನಾಡುವ ವೇಳೆ ನಾವು ನಮ್ಮ ವಿಚಾರಗಳನ್ನು ಅವರಿಗೆ ತಿಳಿಸುತ್ತೇವೆ. ಪ್ರತಿಯೊಬ್ಬರೂ ಅವರಿಗೋಸ್ಕರ ಆಲೋಚನೆ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಬೇಕು. ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಇಬ್ಬರು ಸಂಗಾತಿಗಳ ಮಾತನ್ನು ಆಲಿಸಬೇಕಾಗುತ್ತದೆ. ಒಬ್ಬರು ಮಾತನಾಡುತ್ತಾ ಇನ್ನೊಬ್ಬರು ತಮ್ಮ ಕೆಲಸದಲ್ಲಿ ವ್ಯಸ್ತರಾಗಿದ್ದರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಏನಾದರೂ ಪರವಾಗಿಲ್ಲ, ಇಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್?
ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.